ಕೆನಡಾದಲ್ಲಿ ಬೈ ಮಾಡೋ ರೈಟ್ ಟೈಮ್ ಯಾವುದು, ಯಾವಾಗ ಕ್ರೇಜಿ ಡಿಸ್ಕೌಂಟ್ ಇರುತ್ತೆ? ತುಂಬಾ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ. ಇಲ್ಲಿ ಬರೀ ಇಲ್ಲ $90 ಅನ್ಸುತ್ತಿದ್ದು, ಬಿಕಾಸ್ 25% ಆಫ್ ಇದೆ ನೋಡಲ್ಲಿ ಎಕ್ಸ್ಟ್ರಾ. ಸೊ $90 ಇದು ಅಂದರೆ ಲೆಸ್ ದೆನ್ 5,000. ಇಂಡಿಯಾದಲ್ಲಿ ಕೆನಡಾಗೆ ಕಂಪೇರ್ ಮಾಡಿದ್ರೆ 3 to 4 ಟೈಮ್ಸ್ ಜಾಸ್ತಿ ಇರುತ್ತೆ. ಈ ಶೂ ನೋಡು 60% ಆಫ್ ಇದೆ, 160 ಇದೆ ಇಲ್ಲಿ ಪ್ರೈಸು. ಹಂಗೆ ಇಂಡಿಯಾದಲ್ಲಿ ತೋರಿಸು ಮಿಂತ್ರದಲ್ಲಿ ಎಷ್ಟಿದೆ ಅಂತ. ಸೇಮ್ ಶೂಸ್ 12,000 ಆಗುತ್ತೆ ಟ್ಯಾಕ್ಸ್ ಎಲ್ಲ ಸೇರಿ. ಇಲ್ಲಿ ಬರೀ 3,900 ರೂಪಾಯಿ ಸಿಗುತ್ತೆ ನಮಗೆ ಈ ಐಟಮ್ಸ್ಗಳನ್ನೆಲ್ಲ ತರಿಸ್ಕೊಳ್ಳೋದಕ್ಕೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಕೊಡೋಣ ಈ ವಿಡಿಯೋದಲ್ಲಿ ಅಂತ ಬಂದಿದ್ದೀನಿ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನಿಮ್ಮ ಜೊತೆ ನನ್ನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಇಂಡಿಯಾದಲ್ಲೇ ತುಂಬ ಫೇಮಸ್ ಆಗಿರೋ ಬ್ರ್ಯಾಂಡ್ಸ್ ಆದ ಮೈಕಲ್ ಕಾರ್ಸ್, ಕೋಚ್, ನೈಕಿ, ಅಡಿಡಾಸ್ ಇವುಗಳು ಇಂಡಿಯಾದಲ್ಲಿ ಮತ್ತು ಕೆನಡಾದಲ್ಲಿ ಏನು ಪ್ರೈಸ್ ಡಿಫ್ರೆನ್ಸ್ ಇದೆ, ಇವುಗಳನ್ನ ಕೆನಡಾದಲ್ಲಿ ಬೈ ಮಾಡೋ ರೈಟ್ ಟೈಮ್ ಯಾವುದು, ಯಾವಾಗ ಕ್ರೇಜಿ ಡಿಸ್ಕೌಂಟ್ ಇರುತ್ತೆ, ಹಾಗೆಯೇ ನಾವು ಇಂಡಿಯಾದಲ್ಲಿ ಇದ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದಾ ಅಥವಾ ಕೊರಿಯರ್ ಆಪ್ಷನ್ ಇದೆಯಾ, ಮತ್ತು ನಾನು ಅವುಗಳನ್ನ ಬೈ ಮಾಡಿ ನಿಮಗೆಲ್ಲ ಇಂಡಿಯಾಗೆ ತಂದುಕೊಡ್ಬೋದಾ ಅಥವಾ ಕೊರಿಯರ್ ಮಾಡ್ಬೋದಾ, ಇದನ್ನು ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದೆಯಾ ಇಂಡಿಯಾದಲ್ಲೇ ಇದ್ಕೊಂಡು ಈ ಐಟಮ್ಸ್ಗಳನ್ನೆಲ್ಲ ತರಿಸ್ಕೊಳ್ಳೋದಕ್ಕೆ? ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೊಡೋಣ ಈ ವಿಡಿಯೋದಲ್ಲಿ ಅಂತ ಬಂದಿದ್ದೀನಿ. ನಾನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದಾಗ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಪ್ರೈಸ್ ಕಂಪ್ಯಾರಿಸನ್ ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೆ. ಆವಾಗ ನನಗೆ ತುಂಬ ಜನ ಡಿ ಎಮ್ ಮಾಡಿ ಕೇಳಿದ್ದೇನಪ್ಪ ಅಂತ ಅಂದರೆ, ಇವುಗಳನ್ನ ನಮಗೆ ಬೈ ಮಾಡ್ತೀರಾ, ನಮಗೋಸ್ಕರ ನಾವು ನಿಮಗೆ ಪೇ ಮಾಡ್ತೀವಿ, ನಮಗೆ ಕಳಿಸ್ಕೊಡ್ತೀರಾ ಅಥವಾ ನೀವು ಬರ್ಬೇಕಾದ್ರೆ ತೊಗೊಂಬರ್ತೀರಾ, ಆರ್ ಕೊರಿಯರ್ ಮಾಡಿ ಪ್ಲೀಸ್. ಹಾಗೆಯೇ ಇವೆಲ್ಲ ಪ್ರಾಡಕ್ಟ್ಸ್ನ ಅಂದರೆ ಈ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡೋಕ್ಕೆ ರೈಟ್ ಟೈಮ್ ಯಾವುದು, ಯಾವಾಗ ತುಂಬ ಡಿಸ್ಕೌಂಟ್ ಇರುತ್ತೆ, ಇನ್ನು ಬೇರೆ ಬೇರೆ ಏನೇನೋ ಕ್ವಶನ್ಸ್ ಕೇಳಿದ್ರು. ನನಗೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡೋದು ತುಂಬ ಕಷ್ಟ, ಡೀಟೇಲ್ಸ್ ಕೊಡೋದು. ಅದಕ್ಕೋಸ್ಕರ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇದು ನಿಮಗೆಲ್ಲ ಫ್ರೀ. ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಆರ್ ಲೈಕ್ ಮಾಡೋದು. ಆದರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಷ್ಟು ಅವ್ರಿಗೆ ಒಂದು ಮೋಟಿವೇಶನ್ ಬರುತ್ತೆ, ಇನ್ನೂ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡಬೇಕು ಅಂತ. ಸೊ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ನು, ಕೆನಡಾ ಮತ್ತು ಇಂಡಿಯಾಗೆ ನಿಜವಾಗ್ಲೂ ಪ್ರೈಸ್ ಡಿಫ್ರೆನ್ಸ್ ಇದೆಯಾ? ಇದ್ದರೆ ಎಷ್ಟು ಡಿಫ್ರೆನ್ಸ್ ಇರ್ಬೋದು ಅಂತ. ನಾನು ಬ್ಲ್ಯಾಕ್ ಫ್ರೈಡೇ ಥರ ಕ್ರೇಜಿ ಡೇನಲ್ಲೂ ಹೋಗಿ ಶಾಪಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ದೀನಿ. ಹಾಗೆಯೇ ನಾರ್ಮಲ್ ಡೇಸಲ್ಲಿ ಕೂಡ ಹೋಗಿ ಪ್ರೈಸ್ನ ಕಂಪ್ಯಾರಿಸನ್ ಮಾಡಿ ನೋಡಿದ್ದೀನಿ. ನನ್ನ ಪ್ರಕಾರ ಇಂಡಿಯಾದಲ್ಲಿ ಕೆನಡಾಗೆ ಕಂಪೇರ್ ಮಾಡಿದ್ರೆ 3 to 4 ಟೈಮ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮೈಕಲ್ ಕಾರ್ಸ್ ಬ್ಯಾಗ್ ತೊಗೊಳ್ಳಿ, ಕೆನಡಾದಲ್ಲಿ 7,000 ಇದ್ದರೆ ಇಂಡಿಯಾದಲ್ಲಿ 35,000 ಇರುತ್ತೆ. ಅಷ್ಟು ಡಿಫ್ರೆನ್ಸ್ ಇದೆ. ಐ ನೋ ಇಟ್ಸ್ ಅ ಕಸ್ಟಮ್ ಡ್ಯೂಟಿ ಅಥವಾ ಏನೋ ರೆಗ್ಯುಲೇಷನ್ಸ್ ಇರ್ಬೋದು, ಬಟ್ ದ ಡಿಫ್ರೆನ್ಸ್ ಈಸ್ ಹ್ಯೂಜ್. ಸೊ ನಿಮಗೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ ನೋಡಿ, ಪ್ರೈಸ್ ಕಂಪ್ಯಾರಿಸನ್ ಮಾಡಿ ಕೆನಡಾ ಮತ್ತು ಇಂಡಿಯಾಗೆ ಎಷ್ಟಿದೆ ಅಂತ. ಬ್ಯಾಗ್ ಮೋಸ್ಟ್ಲಿ ತುಂಬ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ. ಇಲ್ಲಿ ಬರೀ ಇಲ್ಲ $90 ಅನ್ಸುತ್ತಿದ್ದು, ಬಿಕಾಸ್ 25% ಆಫ್ ಇದೆ ನೋಡಲ್ಲಿ ಎಕ್ಸ್ಟ್ರಾ. ಸೊ $90 ಇದು ಅಂದರೆ ಲೆಸ್ ದೆನ್ 5,000. ಈ ಶೂ ನೋಡು 60% ಆಫ್ ಇದೆ, 160 ಇದೆ ಇಲ್ಲಿ ಪ್ರೈಸು. ಹಂಗೆ ಇಂಡಿಯಾದಲ್ಲಿ ತೋರಿಸು ಮಿಂತ್ರದಲ್ಲಿ ಎಷ್ಟಿದೆ ಅಂತ. ಸೇಮ್ ಶೂಸ್ 12,000 ಆಗುತ್ತೆ ಟ್ಯಾಕ್ಸ್ ಎಲ್ಲ ಸೇರಿ. ಇಲ್ಲಿ ಬರೀ 3,900 ರೂಪಾಯಿ ಸಿಗುತ್ತೆ ನಮಗೆ. ಆ ಕಲರ್ ಓಕೆ ಗೊತ್ತಿಲ್ಲ, ಬಟ್ ಅದು ಚೆನ್ನಾಗಿದೆ. ಅದು ನೈಕಿ ಏರ್ ಮ್ಯಾಕ್ಸು. ಸೊ ಈ ಶೂಸು ಪ್ರೈಸ್ ಬಂದುಬಿಟ್ಟು ನೋಡಿ $95, 60% ಆಫ್ ಇದೆ. ಆ್ಯಕ್ಚುಲಿ ಆಫ್ಟರ್ 60% ಎಷ್ಟು ಗೊತ್ತಾ, ಇದು 3,800 ಇಂಡಿಯನ್ ಪ್ರೈಸ್ ನೋಡಿ. ಎಷ್ಟು? 116, yeah. ವಾವ್, ಓಕೆ. ಇದೆಲ್ಲ 116 ಅಂತೆ.
ಅಂದರೆ ಒಂದು 7,000 8,000. ಇಂಡಿಯಾ ಪ್ರೈಸ್ ಸ್ಕ್ರೀನ್‌ಶಾಟ್‌ನ ಆನ್‌ಲೈನಲ್ಲೇ ತೊಗೊಂಡಿರೋದು. ಡೆಫಿನೆಟ್ಲಿ ನಾನು ಶಾಪಿಗೆ ಹೋಗಿ ನೋಡಿಲ್ಲ. ಬಟ್ ಆನ್‌ಲೈನಲ್ಲಿ ಆಫ್ಟರ್ ಡಿಸ್ಕೌಂಟೇ 20,000-25,000 ಇದ್ದರೆ ಡೆಫಿನೆಟ್ಲಿ ಸ್ಟೋರಲ್ಲಿ ಇದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ದ ಸೆಕೆಂಡ್ ಕ್ವೆಶ್ಚನ್, ಕೆನಡಾದಲ್ಲಿ ಈ ಮೈಕಲ್ ಕಾರ್ಸ್, ಕೋಚ್, ಅಡಿಡಾಸ್, ನೈಕಿ ಬೇರೆ ಯಾವುದೇ ಪ್ರಾಡಕ್ಟನ್ನ ಬೈ ಮಾಡೋದು ರೈಟ್ ಟೈಮ್ ಯಾವುದು ಅಂತ. ಸೊ ಇಲ್ಲಿ ಇಯರ್ಲಿ ಕೆನಡಾ ಮತ್ತು US ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟು. ಇಲ್ಲಿ ಇಯರ್ಲಿ 2 ಟೈಮ್ಸು ಕ್ರೇಜಿ ಡೀಲ್ಸ್ ಬರುತ್ತೆ. ಯಾವಾಗ ಗೊತ್ತಾ? ಅದು ಡಿಸೆಂಬರಲ್ಲಿ. ಫಸ್ಟ್ ಒಂದು ಬಂದ್ಬಿಟ್ಟು ಬ್ಲ್ಯಾಕ್ ಫ್ರೈಡೆ, ಸೆಕೆಂಡ್ ಒಂದು ಬಂದ್ಬಿಟ್ಟು ಬಾಕ್ಸಿಂಗ್ ಡೇ. ಸೊ ನೀವು ನನ್ನ ಬ್ಲ್ಯಾಕ್ ಫ್ರೈಡೆ ವಿಡಿಯೋನ ನೋಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಸ್ಕೌಂಟ್ ಇದೆ ಅದರಲ್ಲಿ ಅಂತ. ಆಲ್ಮೋಸ್ಟ್ ನನ್ನ ಪ್ರಕಾರ ಈ ಬ್ರ್ಯಾಂಡ್ಸ್ಗಳೆಲ್ಲ 60%ಗಿಂತ ಜಾಸ್ತಿ ಡಿಸ್ಕೌಂಟ್ ಹಾಕಿರ್ತಾರೆ. ಸೊ ನಿಮಗೆ ನಾರ್ಮಲ್ ಆಗಿ ಒಂದು ಶೂಸು 8,000ಕ್ಕೆ ಸಿಕ್ಕರೆ ಈ ಟೈಮಲ್ಲಿ ನಿಮಗೆ 3,000ಕ್ಕೆಲ್ಲ ಸಿಗ್ಬೋದು. ಆ ಥರ ಇರುತ್ತೆ ಡೀಲು. ನಾನು ಕೂಡ ಬ್ಲ್ಯಾಕ್ ಫ್ರೈಡೇಲಿ 2 ನೈಕಿ ಶೂಸ್ನ ತೊಗೊಂಡಿದ್ದೆ. 7,000 ರುಪೀಸ್ಗೆ ಬಂದಿತ್ತದು. ಆ ಥರ ಕ್ರೇಜಿ ಡೀಲ್ಸ್ ಇರುತ್ತೆ. ಇಯರ್ಲಿ 2 ಟೈಮ್ಸ್ ರಿಮೆಂಬರ್, ಡಿಸೆಂಬರಲ್ಲಿ ಬ್ಲ್ಯಾಕ್ ಫ್ರೈಡೆ ಮತ್ತು ಬಾಕ್ಸಿಂಗ್ ಡೇ ದಿನ. ಸೊ ನಿಮ್ಗೇನಾದರೂ ತುಂಬ ಜಾಸ್ತಿ ಪ್ರಾಡಕ್ಟ್‌ನ ಬೈ ಮಾಡಬೇಕು ಅಂದರೆ ಲಿಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಆ ಟೈಮಲ್ಲಿ ಬೈ ಮಾಡಿದ್ರೆ ಒಳ್ಳೆಯದು. ಥರ್ಡ್ ಕ್ವೆಶ್ಚನ್ ಏನಪ್ಪ ಅಂತ ಅಂದರೆ, ನಾವು ಇಂಡಿಯಾದಲ್ಲಿ ಇದ್ಕೊಂಡು ಅವರ ಅಫಿಷಿಯಲ್ ವೆಬ್ಸೈಟಿಂದ ಅಂದರೆ ನೈಕಿ, ಮೈಕಲ್ ಕಾರ್ಸ್, ಕೋಚ್ ಅವರ ಅಫಿಷಿಯಲ್ ವೆಬ್ಸೈಟಿಂದ ಆರ್ಡರ್ ಮಾಡ್ಬೋದಾ? ಅವರು ಇಂಟರ್ನ್ಯಾಷನಲ್ ಡೆಲಿವರಿ ಕೊಡ್ತಾರಾ ಅಂತ. ಆ್ಯಕ್ಚುಲಿ ಮೈಕಲ್ ಕಾರ್ಸ್, ಕೋಚ್, ನೈಕಿ ಅವರು ವಿತಿನ್ ಕ್ಯಾನಡಾ ಅಷ್ಟೇ ಡೆಲಿವರಿ ಕೊಡೋದು. ಇಂಟರ್ನ್ಯಾಷನಲ್ ಡೆಲಿವರಿ ಆಪ್ಷನ್ ಇಲ್ಲ. ಏನು ಆಪ್ಷನ್ ಅವೈಲಬಲ್ ಇದೆ ಅಂತ ಅಂದರೆ ಥರ್ಡ್ ಪಾರ್ಟಿ ಶಿಪ್ಪಿಂಗು. ಅಂದರೆ DHL ಇರ್ಬೋದು ಅಥವಾ UPS ಇರ್ಬೋದು, ಫೆಡೆಕ್ಸ್ ಅವ್ರು ಇರ್ಬೋದು, ಕೆನಡಾ ಪೋಸ್ಟ್ ಇರ್ಬೋದು, ಅವರೆಲ್ಲ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಮಾಡ್ತಾರೆ. ಪ್ರಾಬ್ಲಮ್ ಅಂದರೆ ಅವರ ಕಾಸ್ಟು. ಸೊ ಇವರೆಲ್ಲರೂ 1 kgಗೆ ಆಲ್ಮೋಸ್ಟ್ $70 $120 ಚಾರ್ಜ್ ಮಾಡ್ತಾರೆ. ಮತ್ತು ಇಫ್ ಇಟ್ ಈಸ್ ಅಬೌವ್ 2 kgs ಮತ್ತು ಚಾರ್ಜಸ್ ಡಿಫ್ರೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ಲೈಕ್ $200 $250 ಇರುತ್ತೆ. ಇದಲ್ಲದೆ ಇವಾಗ ನಾವೇನಾದರೂ ಇಲ್ಲಿಂದ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್‌ನ ಇಂಡಿಯಾಗೆ ಶಿಪ್ ಮಾಡಿದ್ರೆ ಅಲ್ಲಿ ಕಸ್ಟಮ್ ಕ್ಲಿಯರೆನ್ಸ್‌ಗೆ ಹೋದಾಗ ಅಲ್ಲೂ ಕೂಡ ಕಸ್ಟಮ್ ಡ್ಯೂಟಿ ಹಾಕ್ತಾರೆ. ಅದು 20%ಇಂದ 40% ಅಷ್ಟು ಇರುತ್ತೆ. ಸೊ ಇದೆಲ್ಲ ಕಾಸ್ಟ್‌ನ ಆ್ಯಡ್ ಮಾಡಿದ್ರೆ ನಿಮಗೆ ಈ ಬ್ಯಾಗ್‌ನ ಇಂಡಿಯಾದಲ್ಲೇ ತೊಗೋಬೋದು, ಅಷ್ಟು ಚಾರ್ಜ್ ಆಗುತ್ತೆ. ಸೊ ಶಿಪ್ಪಿಂಗ್ ಮಾಡೋದು ಆಪ್ಷನ್ನೇ ಅಲ್ಲ ಆ್ಯಕ್ಚುಲಿ. ಹಾಗಾದರೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ನಾವು ಎಕ್ಸ್‌ಪ್ಲೋರ್ ಮಾಡಬೇಕು. ನನಗೆ ತುಂಬ ಜನ ಇನ್‌ಸ್ಟಾಗ್ರಾಮಲ್ಲಿ ಕೇಳಿದ್ದೇನು ಗೊತ್ತಾ? ಮೇಡಮ್ ನೀವು ತಗೊಂಡು ಬರೋವಾಗ ತಗೊಂಬರ್ತೀರಾ? ನಾನು ಪೇ ಮಾಡ್ತೀನಿ ಅಂತ. ಹಾಗೇನೇ ಕೊರಿಯರ್ ಮಾಡ್ತೀರಾ? ನಾವು ಪೇ ಮಾಡ್ತೀವಿ ಅಂತ. ಕೊರಿಯರ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ತಗೊಂಬರೋಕ್ಕಾಗುತ್ತಾ ಇಲ್ವಾ ಅಂದರೆ, ನಾವು ಇಂಡಿಯಾಗೆ ಬರಬೇಕಾದ್ರೆ ಕೆನಡಾಯಿಂದ ಅಥವಾ ಎನಿ ಕಂಟ್ರೀಸ್ US ಇಂದ ಅಥವಾ ಬೇರೆ ಯಾವುದಾದ್ರೂ ಕಂಟ್ರಿಯಿಂದ, ಪ್ರತಿ ಕಂಟ್ರಿಗೂ ಅವ್ರದ್ದೇ ರೂಲ್ಸ್ ಇರುತ್ತೆ. ನಾನು ಕೆನಡಾಯಿಂದ ಬರಬೇಕಾದ್ರೆ ನಾನು 50,000 ವರ್ತ್ ಆಫ್ ಪ್ರಾಡಕ್ಟ್ಸ್‌ನ ಕ್ಯಾರಿ ಮಾಡ್ಬೋದು. ಅಂದರೆ ಎಲ್ಲ ಐಟಮು ಇನ್ಕ್ಲೂಡೆಡು, ನಾಟ್ ಮೋರ್ ದೆನ್ $800 ಸೊ ನಾನೇನಾದರೂ 50,000ಗಿಂತ ಜಾಸ್ತಿ ವ್ಯಾಲ್ಯೂ ಇರೋ ಪ್ರಾಡಕ್ಟ್ಸ್‌ನ ಕ್ಯಾರಿ ಮಾಡಿದ್ರೆ ನಾನು ರಿಮೈನಿಂಗ್ ಅಮೌಂಟಿಗೆ ಕಸ್ಟಮ್ಸ್‌ನ ಕಟ್ಟಬೇಕಾಗತ್ತೆ. ಸೊ ನನಗೆ ನನ್ನ ಬ್ಯಾಗ್ಸು ಅಥವಾ ನನ್ನ ಫೋನು ಮತ್ತು ನನ್ನ ರಿಲೇಟಿವ್ಸ್‌ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್‌ಗೆಲ್ಲ ತೊಗೊಂಡಿರೋದನ್ನೇ 50,000 ಇರುತ್ತೆ. ಸೊ ನನಗೆ ಬೇರೆ ಯಾರೇ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ತೊಗೊಂಬರೋಕ್ಕಾಗಲ್ಲ. ಐ ವಿಶ್ ನನಗೇನಾದರೂ ಆ ಥರ ತೊಗೊಂಬರೋ ಆಪ್ಷನ್ ಇದ್ದಿದ್ದಿದ್ರೆ ಗ್ಯಾರಂಟಿ ತೊಗೊಂಡು ಬರ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆಲ್ಲರಿಗೂ ಕೂಡ ಪ್ರಾಡಕ್ಟ್ಸ್‌ನ ಕ್ಯಾರಿ ಮಾಡೋದಕ್ಕೆ ಲಿಮಿಟೇಷನ್ಸ್ ಇದೆ. ಸೊ ಹಾಗಾಗಿ ನಾವು ತರೋದಕ್ಕೆ ಆಗಲ್ಲ. ಹಾಗಾದರೆ ಕೆನಡಾಯಿಂದ ಹೇಗೆ ಪ್ರಾಡಕ್ಟ್ ತರಿಸ್ಕೊಳ್ಳೋದು? ಮತ್ತು ಇಷ್ಟೆಲ್ಲ ವಿಡಿಯೋ ನೋಡಿದ್ಮೇಲೆ ತರಿಸ್ಕೊಳ್ಳೋದಕ್ಕೆ ಯಾವುದೇ ಆಪ್ಷನ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಬೇಡಿ. ಏನು ಗೊತ್ತಾ, ಈ ಪ್ರತಿಯೊಬ್ಬರಿಗೂ ಯಾರೋ ಒಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಬ್ರಾಡಲ್ಲಿ ಇದ್ದೇ ಇರ್ತಾರೆ. ನಾವು ಅವ್ರಿಗೆ ಮುಂಚೆನೇ ಅಡ್ವಾನ್ಸಾಗಿ ಹೇಳ್ಬಿಡಬೇಕು. ಅಂದರೆ ನನಗೆ ಈ ಥರ ಒಂದು 2-3 ಐಟಮ್ಸ್ ಬೇಕು, ಬ್ಲ್ಯಾಕ್ ಫ್ರೈಡೆ ದಿನನೋ ಅಥವಾ ಬಾಕ್ಸಿಂಗ್ ಡೇ ದಿನನೋ ಆಫರ್ ಇರುತ್ತೆ, ಪ್ಲೀಸ್ ತೊಗೊಳ್ಳಿ, ಬರ್ಬೇಕಾದ್ರೆ ತೊಗೊಬನ್ನಿ ಅಂತ. ನಾವು ಏನು ಮಾಡ್ತೀವಿ ಗೊತ್ತಾ, ಅವ್ರಿಗೆ ತೊಗೊಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ
ಫ್ಯಾಮಿಲಿ ಮೆಂಬರ್ ಹತ್ರ ಆಗಿರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ದುಡ್ಡು ಹೆಂಗೆ ಇಸ್ಕೊತಾರೆ ಅವರು ತಗೊಬಂದ್ಮೇಲೆ ಬೇಡ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೇನೆ ಅವ್ರಿಗೆ ಮುಂಚೆ ನಿಮಗೆ ಅವ್ರ ಮೇಲೆ ಏನಾದರೂ ಟ್ರಸ್ಟ್ ಇದ್ದರೆ, ಅವ್ರು ನಿಮಗೆ ಗೊತ್ತಿರೋರೇ ಆಗಿದ್ರೆ ಪ್ಲೀಸ್ ಅನ್ನೋನ್ ಪೀಪಲ್ಗೆಲ್ಲ ದುಡ್ಡು ಕೊಡೋಕೆ ಹೋಗಬೇಡಿ. ಯಾಕಂದರೆ ಫ್ರಾಡ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ನಿಮಗೆ ಗೊತ್ತಿರೋರಿದ್ದರೆ ಅಥವಾ ಅವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿದ್ದರೆ ಅವರಿಗೆ ಮುಂಚೆನೇ ಕೊಟ್ಬಿಡಿ ದುಡ್ಡನ್ನ. ಸೊ ಇವಾಗ ಅವ್ರು ಒಂದು 2 ದಿನದಲ್ಲಿ ಶಾಪಿಂಗ್ ಹೋಗ್ತಾರೆ ಅಂದರೆ ಅವ್ರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಹೇಳಿ, ಈ ಥರ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀವಿ ಪ್ಲೀಸ್ ತೊಗೊಬನ್ನಿ ಅಂತ ಗ್ಯಾರಂಟಿ ತೊಗೊಂಬರ್ತಾರೆ. ನೀವು ತೊಗೊಬನ್ನಿ ನಾನು ಕೊಡ್ತೀನಿ ಅಂತ ಅಂದರೆ ಹಿಂದೆ ಮುಂದೆ ನೋಡ್ತಾರೆ ತೊಗೊಂಬರೋಕ್ಕೆ, ಹೆಂಗಪ್ಪ ಕೇಳೋದು ತೊಗೊಂಡೋಗಿ ಕೊಟ್ಮೇಲೆ ಅಂತ. ಸೊ ಅದಕ್ಕೇನೆ ನನ್ನ ಪ್ರಕಾರ ಈ ಬ್ರ್ಯಾಂಡ್ಸ್ ಎಲ್ಲನೂ ಇಂಡಿಯಾದಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋದು ವರ್ತ್ ಅಲ್ಲ ಅಂತ ಅನಿಸುತ್ತೆ. ನಿಮಗೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಮುಂಚೆನೇ ಅಡ್ವಾನ್ಸ್ ಆಗಿ ಅವ್ರಿಗೆ ಹೇಳಿ ತರಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನ್ನು. ಬಟ್ ತುಂಬ ಜನ ತುಂಬ ಡೆಸ್ಪರೇಟ್ ಆಗಿರ್ತಾರೆ. ಅವ್ರ ಬರ್ತ್ಡೇಗೋ ಅಥವಾ ಒಕೇಶನ್ಸ್ಗೋ ಅವ್ರಿಗೆ ಗಿಫ್ಟಾಗಿ ಅವೇ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಇಂಡಿಯಾದಲ್ಲೇ ತೊಗೊಬೇಕು. ಇಫ್ ಇಟ್ಸ್ ನಾಟ್ ಅರ್ಜೆಂಟ್ ಆ್ಯಂಡ್ ಯು ನೋ ಸಂಬಡಿ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಅನ್ನೋದು ನನ್ನ ಸಜೆಷನ್ನು. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಸೊ ಇನ್ನೂ ಯಾವುದಾದ್ರೂ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬೇಕು ಅಥವಾ ನಿಮಗೆ ಇನ್ಯಾವುದಾದ್ರೂ ಬೇರೆ ವಿಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಏನು ಅಂತ. ನಾನು ಗ್ಯಾರಂಟಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಮಾಮಿ ವಿಡಿಯೋ ಎಲ್ಲ ಮಾಡಾದ್ಮೇಲೆ ಏನ್ ಮಾಡುತ್ತೆ, ಓಮಿ ಜೊತೆ ಆಟ ಆಡ್ತಾರೆ. ಓಮಿ ಹಿಯರ್ ಬಬಲ್, ಓಮಿ ಬಬಲ್. ಮಾಡಕ್ಕೆ ಬರೋದು ನಡೀರಿ ಮಾಡ್ತೀನಿ. ಎಲ್ಲಿ ಹೋಯ್ತಾನೆ ಹಿಂಗ್ ಮಾಡಿ ಲೈಟ್ ಆಗಿ ಮೆತ್ತಗೆ. so many bubbles. No hitting with head. Omi, no stamping. Omi, topi hakonba. Whoa. Wait, Omi. Mommy, Omi, race time, okay? Okay, say. Ready? Steady. Go! Oh! Omi, oh my God! Omi, oh my God! What is it, Tommy? You have to be careful where you want. You have to be careful. I have to be careful? Yeah. Why? You need to take it. Because I have to Only take- calm down. I'm not going to give you your... Okay. ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.